ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ ನಿಮಗೆ. ಇವಾಗ ಜಸ್ಟ್ ಒಂದು ಕೆಇ ಕಡೆಯಿಂದ ಅಪ್ಡೇಟ್ ಬಂತು. ಇದೇನಂದ್ರೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ ನಿಮಗೆ. ಯಾವ್ದಾವ್ದಂದ್ರೆ ಅಗ್ರಿಕಲ್ಚರ್ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು ಬಿಟ್ಟಿದ್ದಾರೆ. ಯಾವ ರೀತಿ ಡೌನ್ ಮಾಡ್ಕೊಂಡು ನೀವು ಜಸ್ಟ್ ಕಮೆಂಟಲ್ಲಿ ನನಗೆ KCT 2026 ಅಂತ ಹಾಕಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ನಿಮಗೆ ಡೈರೆಕ್ಟಾಗಿ ನೀವು ಓಪನ್ ಮಾಡ್ಕೋಬೋದು. ಅಲ್ಲಿ UGCT 2026 KE ವೆಬ್ಸೈಟಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸೀಟ್ ಮೆಟ್ರಿಕ್ಸ್ ಅಂತ ಆಪ್ಷನ್ ಸಿಗುತ್ತೆ. ಸೀಟ್ ಮೆಟ್ರಿಕ್ಸ್ ಆ್ಯಂಡ್ ಕಟಾಪ್ ಅಂತ ಅಲ್ಲಿ ನೀವು ಸೀಟ್ ಮೆಟ್ರಿಕ್ಸಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ. ಎಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಕೋಟಾ ನಿಮ್ದು ಯಾವ್ದು ಕೋಟಾ ಇದೆ ನೋಡ್ಕೊಳ್ಳಿ. ಅಗ್ರಿಕಲ್ಚರ್ ಕೋಟಾ ಆಗಿದ್ದರೆ ರೆಗ್ಯುಲರ್ ಕೋಟಾ ಸಪ್ರೇಟ್ ಆಗಿರುತ್ತೆ. ಆಮೇಲೆ ಸೀಟ್ ಮೆಟ್ರಿಕ್ಸ್ ಯಾವ ರೀತಿ ನೋಡೋದಂದರೆ ನಿಮಗೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ 2AG ಅಂತ ಅಂದ್ಕೊಳ್ಳಿ. 2AGಯಲ್ಲಿ ನೀವು ಬೇಕಾಗಿರೋ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಐಡಿಯಾ ಬರುತ್ತೆ. ಸೊ ನಾನು ನಿಮ್ದು ಆಪ್ಷನ್ ಟ್ರಿಗೆ ಏನು ಕಾಲೇಜಲ್ಲಿ ಸ್ಟಡಿ ಮಾಡಿದಲ್ಲ ಅದನ್ನ ಚೇಂಜಸ್ ಮಾಡೋಕ್ಕೆ ನಿಮ್ಗೆ ಒಂದು ಈಸಿ ಸಿಗುತ್ತೆ. ಯಾಕಂದರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ಯಾವುದ್ರಲ್ಲಿ ಜಾಸ್ತಿ ಸೀಟ್ಸ್ ಇತ್ತಂದರೆ ಕೆಲವೊಂದು ಕಾಲೇಜಲ್ಲಿ ಅಲ್ಲಿ ನಿಮ್ಮ ಮೇಲೆ 3A ಅವರು ಕಡಿಮೆ ಇದೆ, ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೀವೊಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಎಲ್ಲರೂ ನೋಡ್ಕೊಳ್ಳಿ. ಓಕೆ, ಎಲ್ಲರೂ ಈಗ ಸ್ಟೆಪ್ ಬೈ ಸ್ಟೆಪ್ಪು ಸೀಟ್ ಮೆಟ್ರಿಕ್ಸ್ನ ಅಪ್ಲೋಡ್ ಮಾಡ್ತಾರೆ. ಸೊ ಸದ್ಯದಲ್ಲಿ ನಿಮಗೆ ಆಪ್ಷನ್ ಟಿನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೀವು ಡೈರೆಕ್ಟಾಗಿ KE ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಅಥವಾ ನನಗೆ KCT 2026 ಅಂತ ಅಪ್ಡೇಟ್ ಮಾಡಿ ನನಗೆ ಕಳಿಸ್ತೀನಿ. ಓಕೆ.